ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 23 ದೇವಹೂತಿಯ ಪ್ರಲಾಪ. ಇದರಿಂದ ನಾವು 2 ಶ್ಲೋಕಗಳನ್ನು ತಿಳ್ಕೊಳ್ತಾ ಇದ್ವಿ. ಹಿಂದಿನ ಭಾಗದಲ್ಲಿ ಗುರುಗಳು ಭಾವಾರ್ಥದಲ್ಲಿ ಏನು ಹೇಳಿದಾರೋ ಆ ವಿಷಯವನ್ನು ತಿಳ್ಕೊಳ್ತಾ ಇದ್ವಿ. ಅಂದರೆ ಭೌತಿಕ ಸುಖ ಮತ್ತು ಆಧ್ಯಾತ್ಮಿಕ ಸುಖ ಅನ್ನೋದು ಎರಡೂ ಕೂಡ ಡಿಫ್ರೆಂಟು. ಅದಕ್ಕೆ ಯಾವುದಕ್ಕೂ ಹೋಲಿಕೆ ಅನ್ನೋದು ಮಾಡೋದಕ್ಕಾಗೋದಿಲ್ಲ. ಒಂದು ಸರಿ ಒಬ್ಬ ಮನುಷ್ಯ ಭಕ್ತನಾದ ಅಂತಂದರೆ, ಅವನಿಗೆ ಭಗವಂತನ ಅನುಗ್ರಹ ಸಿಕ್ತು ಅಂತಂದರೆ ಅವನಿಗೆ ತೀವ್ರವಾದ ಆನಂದ. ಅಂದರೆ ಅವನು ಎಷ್ಟು ದೊಡ್ಡವನಾಗ್ತಾನೆ ಅಂತಂದರೆ ದೇವತೆಗಳನ್ನು ಕೂಡ ಲಕ್ಷಿಸೋದಿಲ್ಲ ಅಂತ. ಅಂದರೆ ಅವ್ನಿಗೆ ಯಾರ ಭಯನೂ ಇರೋದಿಲ್ಲ, ಭಗವಂತನೇ ಸರ್ವಸ್ವ ಅಂತ ಅವನು ತಿಳ್ಕೊಂಡಿರ್ತಾನೆ. ಸೊ ಅವನು ಯಾವಾಗಲೂ ತನ್ನ ನರನಾಡಿಗಳಲ್ಲಿ ಅಂತ ಹೇಳ್ತಾರೆ. ಇದಕ್ಕೊಂದು ಎಕ್ಸಾಂಪಲ್ ಏನು ಅಂತಂದರೆ ಹನುಮಂತ. ಅವನು ನರನಾಡಿಗಳಲ್ಲೂ ಅವನ ಶರೀರಕ್ಕೆ ಕಿವಿ ಕೊಟ್ಟು ಕೇಳಿದ್ರೆ ಆ ಶರೀರದಲ್ಲೆಲ್ಲ ರಾಮ ರಾಮ ಅಂತ ಇರುತ್ತಂತೆ. ಅದೇ ರೀತಿ ಅರ್ಜುನ ಕೂಡ. ಅರ್ಜುನ ಒಂದ್ಸರಿ ಕೃಷ್ಣನ ತೊಡೆ ಮೇಲೆ ಮಲಗಿರ್ತಾನಂತೆ ತಲೆ ಇಟ್ಕೊಂಡು. ಅವಾಗ ನಾರದರಿಗೆ ಒಂಥರ ಆಗುತ್ತೆ, ನಾನು ಶ್ರೇಷ್ಠ ಭಕ್ತ, ಆದರೂ ಅರ್ಜುನನನ್ನು ತೊಡೆ ಮೇಲೆ ಮಲಗಿಸ್ಕೊಂಡು ಅವನ ಮೈ ಮೇಲೆ ಸವರ್ತಾ ಇರ್ತಾನೆ ಭಗವಂತ. ಅದಕ್ಕೆ ನಾರದರಿಗೆ ಒಂಥರ ಆಗುತ್ತೆ. ಆಗ ಭಗವಂತನ ಹತ್ರ ಬಂದು ಕೇಳ್ತಾರೆ ನಾರದರು, ನೀವು ಅರ್ಜುನನನ್ನು ಏನಕ್ಕೆ ಇಲ್ಲಿ ಮಲಗಿಸ್ಕೊಂಡಿದ್ದೀರಾ? ನಾನಲ್ವಾ ಶ್ರೇಷ್ಠ ಭಕ್ತ, ಆದರೂ ಇವನನ್ನು ಯಾಕೆ ಮಲಗಿಸ್ಕೊಂಡಿದ್ದೀರಾ ಇಲ್ಲಿ ಅಂತೆಲ್ಲ ಕೇಳ್ತಾನೆ. ಆವಾಗ ಭಗವಂತ ಹೇಳ್ತಾನೆ, ಇಲ್ಲಿ ಕೆಳಗಡೆ ಅರ್ಜುನನ ಕೂದಲು ಬಿದ್ದಿರುತ್ತೆ ಒಂದು, ಅದನ್ನು ಎತ್ಕೋ ಅಂತಂದಾಗ ಆಗಲೂ ಕೂಡ ಅವನ ಕೂದಲು ನಾನು ಯಾಕೆ ಮುಟ್ಬೇಕು ಅನ್ನೋ ರೀತಿ ಅವರು ನಡ್ಕೊಳ್ತಾರೆ. ಆವಾಗ ಭಗವಂತ ಹೇಳಿದಾನಲ್ಲ ನಾನು ಮಾಡಬೇಕು ಅಂತಂದ್ಬಿಟ್ಟು ಕೂದಲನ್ನು ಎತ್ಕೊಂಡಾಗ ಅದನ್ನು ನಿನ್ನ ಕಿವಿ ಹತ್ರ ಇಟ್ಕೋ ಅಂತಂದಾಗ ಆ ಕೂದಲನ್ನು ತಗೊಂಡು ಕಿವಿ ಹತ್ರ ಇಟ್ಕೊಂಡಾಗ ಅದರಿಂದ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಕೇಳಿಸ್ತಾ ಇರುತ್ತಂತೆ. ಆಗ ಭಗವಂತ ಹೇಳ್ತಾನೆ, ನೋಡು, ನನ್ನ ಭಕ್ತನಾಗಿರುವಂಥ ಅರ್ಜುನನ ರೋಮ ರೋಮದಲ್ಲೂ ಕೂಡ ನನ್ನ ರಾಮ ಇದೆ. ಅವನು ಅಷ್ಟೊಂದು ನನ್ನನ್ನು ಪ್ರೀತಿಯಿಂದ ಸ್ಮರಣೆ ಮಾಡ್ತಾನೆ, ನನ್ನ ನಾಮಸ್ಮರಣೆ ಮಾಡ್ತಾನೆ ಅಂದಮೇಲೆ ಅವನ ಸೇವೆ ಮಾಡೋದರಲ್ಲಿ ತಪ್ಪೇನಿದೆ ಅಂತ ಹೇಳ್ತಾರೆ. ಅಂದರೆ ಅಷ್ಟೊಂದು ಭಕ್ತಿ ಇರುತ್ತೆ. ಆ ರೀತಿ ನಮ್ಮ ನರನಾಡಿಗಳಲ್ಲೂ ಕೂಡ ಆ ಭಗವಂತನೇ ತುಂಬಿಕೊಂಡಿರ್ಬೇಕು. ಅದನ್ನು ಕೃಷ್ಣ ಪ್ರಜ್ಞೆ ಅಂತ ಹೇಳೋದು. ನಮ್ಮ ಇಡೀ ಪ್ರಜ್ಞೆಯಲ್ಲಿ ಅವನಿರಬೇಕು, ಭಗವಂತ ಇರಬೇಕು, ಆಯಿತಾ? ಆ ರೀತಿಯ ಒಂದು ಭಕ್ತಿ ಭಾವ ಬಂದಾಗ ಅಂಥವನಿಗೆ ಯಾವ ಸ್ವರ್ಗ ಸುಖಗಳು, ಯಾವ ದೇವತೆಗಳು ಏನೂ ಅನ್ಸೋದಿಲ್ಲ ಅವ್ರಿಗೆ. ಈ ಭೌತಿಕ ಸುಖಕ್ಕೂ ಆಧ್ಯಾತ್ಮಿಕ ಸುಖಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ, ಅಜಗಜಾಂತರ ಇದೆ. ಅದು ಸುಖನೇ ಅಲ್ಲ. ಭೌತಿಕ ಸುಖ ನಿಜವಾಗ್ಲೂ ಸುಖನೇ ಅಲ್ಲ. ಭೌತಿಕ ಆನಂದ ನಿಜವಾಗ್ಲೂ ಆನಂದವೇ ಅಲ್ಲ. ಆ ಆನಂದಕ್ಕೂ ಆಧ್ಯಾತ್ಮಿಕ ಆನಂದಕ್ಕೂ ನಡುವೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತಿಳ್ಕೊಂಡಿದ್ವಿ. ಮುಂದುವರೆದು ಇಲ್ಲಿ ಹೇಳ್ತಾರೆ, ಕರ್ದಮ ಮುನಿಯ ಕೃಪೆಯಿಂದ ದೇವಹೂತಿಯು ನಿಜವಾದ ಸಾಕ್ಷಾತ್ಕಾರವನ್ನು ಸೇವಾ ಮಾತ್ರದಿಂದಲೇ ಅನುಭವಿಸಿದಳು. ನಾರದ ಮುನಿಯ ಜೀವನದಲ್ಲೂ ಇದಕ್ಕೆ ಹೋಲುವಂತಹ ಒಂದು ಉದಾಹರಣೆ ಇದೆ. ಪೂರ್ವ ಜನ್ಮದಲ್ಲಿ ನಾರದರು ದಾಸಿಯೊಬ್ಬಳ ಪುತ್ರರಾಗಿದ್ದರು. ಆದರೆ ನಾರದರ ತಾಯಿಯಾಗಿದ್ದ ಆ ದಾಸಿಯು ಪರಮ ಭಕ್ತರ ಸೇವೆಯಲ್ಲಿ ನಿರತಳಾಗಿದ್ದಳು. ಹೀಗಾಗಿ ಆ ಭಕ್ತರಿಗೆ ಸೇವೆ ಸಲ್ಲಿಸುವ ಅವಕಾಶವನ್ನು ನಾರದರು ಪಡೆದರು. ಭಕ್ತರು ತಿಂದು ಬಿಟ್ಟ ಆಹಾರವನ್ನು ಸೇವಿಸಿದ ಮಾತ್ರದಿಂದ ಮತ್ತು ಅವರ ಆದೇಶಗಳನ್ನು ಪಾಲಿಸಿದ್ದರಿಂದ ನಾರದರು ಎಂತಹ ಉನ್ನತಿ ಹೊಂದಿದರೆಂದರೆ ತಮ್ಮ ಮರುಜನ್ಮದಲ್ಲಿ ನಾರದರಂತಹ ಮಹಾಪುರುಷರಾದರು. ಅಂದರೆ ಇಲ್ಲಿ ಕರ್ದಮ ಮುನಿಯ ಕೃಪೆ ಅವಳ ಮೇಲೆ ಬಿತ್ತು. ಅವಳು ತುಂಬ ಹೃದಯದಿಂದ ಪ್ರೀತಿಯಿಂದ ಒಂದು ಸಮರ್ಪಣಾ ಭಾವದಿಂದ ಅವಳು ಅವರ ಸೇವೆ ಮಾಡಿದ್ಲಲ್ವ. ಆ ಸೇವೆಯ ಮಾತ್ರದಿಂದನೇ ದೇವಹೂತಿ ನಿಜವಾದ ಸಾಕ್ಷಾತ್ಕಾರವನ್ನು ಅನುಭವಿಸ್ತಾಳೆ. ಸೇವೆ ಅಂತಂದರೆ ಸಾಮಾನ್ಯ ಅಲ್ಲ, ನಮಗೆ ಗೊತ್ತಿಲ್ಲ ಅದರ ಒಂದು ಇಂಪಾರ್ಟೆನ್ಸ್ ಏನು, ಅದರ ವ್ಯಾಲ್ಯೂ ಏನು ಅಂತಂದ್ಬಿಟ್ಟು. ಆದರೆ ಅದನ್ನು ಪೂರ್ತಿ ನಿಷ್ಠೆಯಿಂದ ಮಾಡಿದ್ರಿಂದ ಅವಳಿಗೆ ಆತ್ಮ ಸಾಕ್ಷಾತ್ಕಾರ ಅನ್ನೋದು ಆಗುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ ಇಲ್ಲಿ, ನಾರದ ಮುನಿಗಳ ಜೀವನ ಇದಕ್ಕೆ ಹೋಲುವಂಥ ಒಂದು ಉದಾಹರಣೆ ಅಂತ ಅಂದ್ಬಿಟ್ಟು. ನಾರದರು ಏನಾಗಿದ್ರು, ಹಿಂದಿನ ಜನ್ಮದಲ್ಲಿ ಒಬ್ಬ ದಾಸಿಯ ಮಗನಾಗಿರ್ತಾರೆ. ಆದರೆ ಆ ದಾಸಿಯಾಗಿದ್ದಂತಹ ತನ್ನ ತಾಯಿ
ಯಾವಾಗಲೂ ಪರಮ ಭಕ್ತರ ಒಂದು ಸೇವೆಯಲ್ಲಿ ನಿರತಳಾಗಿದ್ಲು. ಈಗ ಚಾತುರ್ಮಾಸ್ಯ ಅಂತ ಬರುತ್ತಲ್ವಾ, ಆವಾಗ ಎಲ್ಲರೂ ಒಂದು ಕಡೆ ಸೇರಿದಾಗ ಅವರ ಸೇವೆ, ಅವರಿಗೆ ಊಟ ಅಡುಗೆ ಮಾಡೋದು ಮತ್ತು ಬಡಿಸೋದು, ಆಶ್ರಮವನ್ನು ಕ್ಲೀನ್ ಮಾಡೋದು, ಅದೆಲ್ಲ ಅವ್ರಿಗೇನೇನು ಬೇಕೋ ಅಂಥ ಒಂದು ಸೇವೆಯಲ್ಲಿ ಅವಳು ಯಾವಾಗಲೂ ನಿರತಳಾಗಿದ್ಲು. ನಾರದರು ಚಿಕ್ಕ ಮಗುವಾಗಿರ್ತಾರಲ್ವ, ಅವಾಗ ಏನು ಮಾಡಿದ್ರು, ತನ್ನ ತಾಯಿ ಜೊತೆ ಅವರು ಕೂಡ ಕೆಲಸಗಳನ್ನು ಅವ್ರಿಗೇನೇನಾಗುತ್ತೋ ಅದನ್ನು, ಮತ್ತು ಆ ಮುನಿಗಳೇನಾದರೂ ಕೇಳಿದ್ರೆ ತೊಗೊಂಡೋಗಿ ಕೊಡೋದು, ಅವ್ರಿಗೇನು ಬೇಕೋ ಬೇಡ ಅದನ್ನೆಲ್ಲ ಕೇಳಿ ತಿಳ್ಕೊಳ್ಳೋದು, ಅವ್ರು ಏನು ಹೇಳ್ತಾರೋ ಓಡೋಗಿ ಅದನ್ನು ಮಾಡೋದು. ಈ ರೀತಿ ಚಿಕ್ಕದ್ರಲ್ಲೇ ಅವರಿಗೆ ಭಕ್ತರಿಗೆ ಸೇವೆ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ. ಆಮೇಲೆ ಆ ಮುನಿಗಳು ತಿಂದು ಬಿಟ್ಟಿರ್ತಾರಲ್ವ, ಆ ಒಂದು ಆಹಾರವನ್ನು ಸೇವಿಸ್ತಾ ಇರ್ತಾರೆ ಇವರು. ಭಕ್ತರು ತಿಂದು ಬಿಟ್ಟಂಥ ಆಹಾರ ಇದೆಯಲ್ಲ, ಅದನ್ನು ಸೇವಿಸಿದ್ರೆ ಸಾಕು ನಮಗೆ ಭಕ್ತಿ ಅನ್ನೋದು ಸಿಗುತ್ತೆ ಅಂತಲೂ ಕೂಡ ಧರ್ಮಗ್ರಂಥಗಳಲ್ಲಿ ಹೇಳ್ತಾರೆ. ಮತ್ತು ಅವ್ರು ಏನೇನು ಹೇಳ್ತಾ ಇದ್ರೋ ಆ ಕೆಲಸಗಳನ್ನೆಲ್ಲ ಇವರು ಮಾಡ್ತಾ ಇದ್ರು. ಚಿಕ್ಕ ಹುಡುಗ, ಆ ಹುಡುಗನಿಗೆ ಏನೇನೋ ಕೆಲಸ ಹೇಳ್ತಾ ಇದ್ರು ಅವ್ರು, ಇದು ತಂದ್ಕೊಡು ಅದು ತಂದ್ಕೊಡು, ಹೀಗೆ ಮಾಡು ಹಾಗೆ ಮಾಡು, ಭಗವಂತನ ನಾಮಸ್ಮರಣೆ ಮಾಡು ಅಂತೆಲ್ಲ ಹೇಳ್ಕೊಡ್ತಿದ್ರಲ್ಲ. ಈ ರೀತಿ ಭಕ್ತರು ತಿಂದು ಬಿಟ್ಟಂಥ ಆಹಾರ ಮತ್ತು ಅವ್ರು ಹೇಳಿದಂಥ ಆದೇಶಗಳನ್ನು ಪಾಲನೆ ಮಾಡಿದ್ದ ಕಾರಣದಿಂದನೇ ನಾರದರು ಉನ್ನತಿಯನ್ನು ಪಡಿತಾರೆ. ಆಮೇಲೆ ಅವರು ಮುಂದಿನ ಜನ್ಮದಲ್ಲಿ ಮಹಾಪುರುಷರಾಗ್ತಾರೆ. ಆಧ್ಯಾತ್ಮ ಸಾಧನೆಗೆ ಅತ್ಯಂತ ಸುಲಭವಾದ ಮಾರ್ಗವೆಂದರೆ ನಿಜವಾದ ಗುರುಗಳ ಆಶ್ರಯವನ್ನು ಪಡೆಯುವುದು ಮತ್ತು ಹೃದಯಪೂರ್ವಕವಾಗಿ ಅವರ ಸೇವೆ ಮಾಡುವುದು. ಅದೇ ಯಶಸ್ಸಿನ ಗುಟ್ಟು. ನೋಡಿ, ಇಲ್ಲಿ ಗುರುಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆಧ್ಯಾತ್ಮ ಸಾಧನೆಗಿರುವಂಥ ಸುಲಭವಾದ ಮಾರ್ಗ. ಈಗ ನಮಗೆ ಇನ್ಸ್ಟೆಂಟಾಗಿ ಆಗ್ಬಿಡಬೇಕು ಅಂತೆಲ್ಲ ಹೇಳ್ತೀವಲ್ವ, ನಮಗೆ ಕಷ್ಟಪಟ್ಕೊಂಡು ನಾವು ಹೋಗೋದು ಅಂತಂದರೆ ತುಂಬ ಸೋಂಬೇರಿಗಳು ನಾವು, ನಮಗೆ ಆಗೋದಿಲ್ಲ. ಅದಕ್ಕೂ ಇಲ್ಲಿ ಉಪಾಯ ಹೇಳ್ತಾ ಇದ್ದಾರೆ. ಆಧ್ಯಾತ್ಮ ಸಾಧನೆಗೆ ಸುಲಭವಾಗಿರುವಂಥ ಒಂದು ಮಾರ್ಗ ಯಾವುದಪ್ಪ ಅಂತಂದರೆ ನಿಜವಾದ ಗುರುಗಳ ಆಶ್ರಯ. ಯಾರೋ ಮೋಸ ಮಾಡೋರು ಇರ್ತಾರೆ, ನಮ್ಮನ್ನು ದಾರಿ ತಪ್ಪಿಸೋರು ಇರ್ತಾರೆ, ಅಂಥ ಗುರುಗಳ ಆಶ್ರಯವನ್ನು ಪಡೆದ್ರೆ ಈ ಜನ್ಮದಲ್ಲ, ಎಷ್ಟು ಜನ್ಮ ಎತ್ತಿದ್ರೂ ನಾವು ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ನಿಜವಾದ ಗುರುಗಳ ಆಶ್ರಯವನ್ನು ಪಡ್ಕೊಂಡು ಅವರನ್ನು ಹೃದಯಪೂರ್ವಕವಾಗಿ ಸೇವೆ ಮಾಡೋದು, ನಾವೇನು ಮಾಡೋದು ಬೇಡ, ಅವ್ರ ಜೊತೆಯಲ್ಲಿದ್ದು ಅವ್ರು ಏನು ಹೇಳ್ತಾರೋ ಆ ಕೆಲಸಗಳನ್ನು ಮಾಡ್ಕೊಂಡಿದ್ರೂ ಸಾಕು, ಅದು ನಮ್ಮನ್ನು ಅಲ್ಲಿಗೆ ಕರ್ಕೊಂಡೋಗುತ್ತೆ. ಅದಕ್ಕೆ ಯಾರಾದರೂ ಒಬ್ಬ ಒಳ್ಳೆ ನಿಜವಾದ ಗುರುಗಳ ಆಶ್ರಯವನ್ನು ಪಡೆದು ಹೃದಯದಿಂದ ಅವರಿಗೆ ಸೇವೆ ಮಾಡೋದಿದೆಯಲ್ಲ, ಅದೇ ಯಶಸ್ಸಿನ ಗುಟ್ಟು ಅಂತಂದ್ಬಿಟ್ಟು ಹೇಳಿದ್ದಾರೆ. ವಿಶ್ವನಾಥ ಚಕ್ರವರ್ತಿ ಠಾಕೂರರು ತಮ್ಮ ಪ್ರಾರ್ಥನೆಯ 8 ಪದ್ಯ ಗುಚ್ಛಗಳಲ್ಲಿ ಹೇಳಿರುವಂತೆ ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದ ಎಂದರೆ ಗುರುಗಳ ಸೇವೆ ಮಾಡುವುದರಿಂದ ಅಥವಾ ಅವರ ಅನುಗ್ರಹ ಪಡೆಯುವುದರಿಂದ ಒಬ್ಬನು ಭಗವಂತನ ಅನುಗ್ರಹವನ್ನು ಪಡೆಯುತ್ತಾನೆ. ಭಕ್ತರಾದ ಪತಿ ಕರ್ದಮ ಮುನಿಯನ್ನು ಸೇವಿಸಿದ್ದರಿಂದ ಆತನ ಸಾಧನೆಯ ಫಲಗಳಲ್ಲಿ ತನ್ನ ಪಾಲನ್ನೂ ದೇವಹೂತಿಯು ಪಡೆದಳು. ಅದೇ ರೀತಿ ಪ್ರಾಮಾಣಿಕನಾದ ಶಿಷ್ಯನು ನಿಜವಾದ ಗುರುಗಳನ್ನು ಕೇವಲ ಸೇವಿಸುವುದರಿಂದ ಭಗವಂತನ ಮತ್ತು ಗುರುಗಳ ಎಲ್ಲ ಬಗೆಯ ಕೃಪೆಯನ್ನು ಏಕಕಾಲದಲ್ಲಿ ಗಳಿಸಬಹುದು. ಇಲ್ಲಿ ವಿಶ್ವನಾಥ ಚಕ್ರವರ್ತಿ ಠಾಕೂರರು ತಮ್ಮ ಪ್ರಾರ್ಥನೆಯ 8 ಪದ್ಯಗುಚ್ಛಗಳಲ್ಲಿ, ಅಂದರೆ ಅವರು ಹೇಳಿರುವಂಥ ಪ್ರಾರ್ಥನೆ ಇದೆಯಲ್ಲ, ಅದರಲ್ಲಿ ಹೇಳಿರೋ ಪ್ರಕಾರ ಏನು ಹೇಳಿದ್ದಾರೆ, ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದ, ಅಂದರೆ ಗುರುಗಳ ಸೇವೆ ಮಾಡೋದ್ರಿಂದ ಅಥವಾ ಅವರ ಅನುಗ್ರಹ ಪಡೆಯೋದ್ರಿಂದ ಒಬ್ಬ ಭಗವಂತನ ಅನುಗ್ರಹವನ್ನು ಪಡಿತಾನೆ ಅಂತ. ಗುರುಗಳ ಅನುಗ್ರಹ ಸಿಕ್ತು ಅಂತಂದರೆ ನಮಗೆ ಭಗವಂತ ಸಿಕ್ಕಂಗೆ ಲೆಕ್ಕ ಅಂತ ಅಂದ್ಬಿಟ್ಟು ಅರ್ಥ. ಇಲ್ಲಿ ಭಕ್ತರಾಗಿರುವಂತಹ ಪತಿ ಕರ್ದಮ ಮುನಿಯನ್ನು ಸೇವೆ ಮಾಡಿದ್ರಿಂದ ಒಬ್ಬ ಪತಿ ಕೂಡ ಒಳ್ಳೆ ವ್ಯಕ್ತಿಯಾಗಿರಬೇಕು. ಇಲ್ಲಿ ಅವರು ಕೂಡ ಭಕ್ತರೇ ಆಗಿಬಿಟ್ರು ಅಂತಂದರೆ ನಮಗೆ ಸಾಧನೆ ಮಾಡೋದಕ್ಕೆ ತುಂಬ ಈಸಿ ಆಗಿಬಿಡುತ್ತೆ. ನಮ್ಮನ್ನು ನಾವು ಅವರಿಗೆ ಸಮರ್ಪಣೆ ಮಾಡ್ಕೊಂಡು ಅವ್ರು ಮಾಡ್ತಾ ಇರುವಂಥ ಸಾಧನೆಗಳಲ್ಲಿ ನಾನು ಸಹಕಾರಿಯಾಗಿ ಅವರ ಸೇವೆ ಮಾಡಿದ್ರೆ ಸಾಕು, ಅದು ನಮ್ಮನ್ನು ಉದ್ಧಾರ ಮಾಡುತ್ತೆ ಅಂತಂದ್ಬಿಟ್ಟು. ಅದೇ ರೀತಿ ಒಬ್ಬ ಪ್ರಾಮಾಣಿಕವಾಗಿರುವಂತಹ ಒಬ್ಬ ಶಿಷ್ಯ ನಿಜವಾಗಿರುವಂತಹ ಗುರುಗಳನ್ನು ಕೇವಲ ಸೇವಿಸೋದ್ರಿಂದನೇ, ಅವರ ಸೇವೆ ಮಾಡೋದ್ರಿಂದನೇ ಭಗವಂತನ ಮತ್ತು ಗುರುಗಳ ಎಲ್ಲ ರೀತಿಯ ಕೃಪೆಯನ್ನು ಕೂಡ ಒಟ್ಟೊಟ್ಟಿಗೆ ಅವನು ಪಡ್ಕೋಬೋದು ಅಂತ. ಇಲ್ಲಿ ಗಂಡನೇ ಭಗವಂತ ಗುರು ಅಂತೆಲ್ಲ ತಿಳ್ಕೊಂಡು ಆ ಗಂಡನಾಗಿರುವಂಥವನು ಕೂಡ ಆ ಒಂದು ಅರ್ಹತೆಯನ್ನು ಪಡೆದಿರಬೇಕು. ಅವನು ಆ ಒಂದು ಸ್ಥಿತಿಯಲ್ಲಿರಬೇಕು, ಹೇಳುವಂಥ ಸ್ಥಿತಿಯಲ್ಲಿ ಇರಬೇಕು. ಅವನು ಸಾಧನೆ ಮಾಡ್ತಿರ್ಬೇಕು, ಆಗ್ತಾನೆ ಹೆಂಡತಿಗೆ ಹೇಳ್ಕೊಡೋಕ್ಕಾಗತ್ತೆ. ಸೊ ಆಗ
ಅವಳು ಕೂಡ ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೋಬೋದು. ಅದೇ ರೀತಿ ಒಬ್ಬ ಶಿಷ್ಯ ಕೂಡ ಗುರುವಿಗೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡು ಅವರ ಸೇವೆ ಮಾಡ್ಕೊಳ್ತಾ ಹೋದಂಗೆ ಅವನು ಎಲ್ಲ ರೀತಿಯ ಕೃಪೆಯನ್ನು ಕೂಡ ಪಡ್ಕೊಳ್ಬಹುದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.